ಸಂಬಂಧಿ ಆರೈಕೆ ಮಾಡೋಕೆ ಅಂತ ಆಕೆ ಜಿಲ್ಲಾಸ್ಪತ್ರೆಗೆ ಹೋಗಿದ್ಲು. ಅದೇ ಮಹಿಳೆಗೆ ಆಸ್ಪತ್ರೆಯಲ್ಲೇ ನರಕ ದರ್ಶನವಾಗಿದೆ. ಪತಿ ಕಳ್ಕೊಂಡು ಸಂಕಷ್ಟದಲ್ಲಿದ್ದ ವಿಧವೆ ಮೇಲೆ ಕಾಮುಕ ಅಟ್ಟಹಾಸ ಮೆರೆದಿದ್ದಾನೆ. ಜಿಲ್ಲಾಸ್ಪತ್ರೆ ಸಿಬ್ಬಂದಿಯಿಂದಲೇ ಅಲ್ಲಿ ಘೋರವಾಗಿದೆ. ಚಿಕಿತ್ಸೆ ಪಡೆಯಲು ಬಂದವರೆಷ್ಟೋ, ನೋವಿನಿಂದ ನಲುಗುತ್ತಿರೋರೆಷ್ಟೋ. ಸದಾ ರೋಗಿಗಳಿಂದ ಗಿಜಿಗುಡುವ ಬಾಗಲಕೋಟೆಯ ಜಿಲ್ಲಾಸ್ಪತ್ರೆ ಇದು. ಆದರೆ ಇದೇ ಆಸ್ಪತ್ರೆಯಲ್ಲಿ ರೋಗಿ ಸಂಬಂಧಿ ಮಹಿಳೆ ಮೇಲೆ ಅಟ್ಟಹಾಸ ನಡೆದಿದೆ. ಜಿಲ್ಲಾಸ್ಪತ್ರೆ ಬಾತ್ರೂಮ್ನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ. ಆಸ್ಪತ್ರೆಯ ಹೊರಗುತ್ತಿಗೆ ನೌಕರನಿಂದಲೇ ಕೃತ್ಯಾರೋಪ. ಇವನೇ ಇದೇ ವ್ಯಕ್ತಿಯ ಮೇಲೆ ಅತ್ಯಾಚಾರ ಆರೋಪ ಕೇಳಿಬಂದಿದೆ. ಅದು ಕೂಡ ಆಸ್ಪತ್ರೆಯ ಬಾತ್ರೂಮ್ನಲ್ಲಿ. ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಡಿ ದರ್ಜೆ ಹೊರಗುತ್ತಿಗೆ ನೌಕರನಾಗಿದ್ದ ಈತನ ಹೆಸರು ಫರೀದ್ ಸಾಬ್ ಡಾಂಗಿ. ಮೊನ್ನೆ ಅಂದ್ರೆ 4ನೇ ತಾರೀಕು ಮಧ್ಯರಾತ್ರಿ 34 ವರ್ಷದ ಮಹಿಳೆಯನ್ನ ಸಿಬ್ಬಂದಿಯ ಶೌಚಾಲಯಕ್ಕೆ ಕರೆದೊಯ್ದ ಈತ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ. ಬಂದ್ಬಿಟ್ಟು ಫರೀದ್ ಸಾಬ್ ಸನ್ ಆಫ್ ರಾಜ ಸಾಬ್ ಡಾಂಗಿ, ಇಲ್ಲಿ ನಮ್ಮ ನವನಗರ ಸೆಕ್ಟರ್ 17 ಬಾಂಬೆ ಕಾಲೋನಿ ವಾಸಿ. ಅಕ್ಯೂಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ, ಅದೇ ದಿನ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಅವನು ಈಗ ನ್ಯಾಯ ಬಂದ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ. ಸಂತ್ರಸ್ತೆ ಮಹಿಳೆ ಪತಿ 6 ವರ್ಷದ ಹಿಂದೆ ಅಗಲಿದ್ದು, ಪುತ್ರ ಹಾಗೂ ಸಹೋದರನ ಜೊತೆ ಬೆಂಗಳೂರಿನಲ್ಲಿ ಮಹಿಳೆ ವಾಸವಿದ್ದಾಳೆ. ಬಾಗಲಕೋಟೆಯಲ್ಲಿದ್ದ ಮತ್ತೊಬ್ಬ ಸಹೋದರ ಅನಾರೋಗ್ಯದಿಂದಾಗಿ ತಿಂಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ. ಆತನ ಆರೈಕೆಗಾಗಿ ಮಹಿಳೆ ಬಂದಿದ್ದಾಳೆ. ಆದರೆ ಡಿ ದರ್ಜೆ ನೌಕರ ಫರೀದ್ ಸಾಬ್ ಆಕೆಗೆ ಜೀವ ಬೆದರಿಕೆ ಹಾಕಿ ಅತ್ಯಾಚಾರ ಎಸಗಿದ್ದಾನೆ. ಕಾಲ್ ಮಾಡಿ ಒಂದಕ್ಕೆ ಬಂದ ಅಂತಂದು ನಮ್ಮ ಅಣ್ಣರು ಒಂದಕ್ಕೆ ಚೆಲ್ಲಿ ಅಂತ ಹೋಗಿನ್ರಿ ಸರ್. ಒಮ್ಮೆಲೆ ಒಳಗೆ ಬಾಕ್ಲ ಹಾಕ್ಬಿಟ್ಟಾರಿ ಸರ್. ಬಾಕ್ಲ ಹಾಕಿ ನನಗೆ ಹಿಂಗ್ಯಾಕೆ ಬಾಕ್ಲ ಮುಚ್ಚಿದ್ದಿ ಅಂತ ನಾ ಹೇಳಿದ್ದೆ ರೀ ಸರ್. ಬಾಯ್ ಮಾಡಿದೆ ಅಂದ್ರೆ ಕುತ್ತಿಗೆನೇ ಇಚ್ಚಿಕ್ತೀನಿ ನೋಡ ಅಂತ ಹೆದಕಿ ಹಾಕಿದಾರೆ ಸರ್. ಬಾಕ್ಲ ಹಾಕಿ ನನಗೆ ಆ ಥರ ಮಾಡಿದಾರೆ ಸರ್. ಒಮ್ಮೆಲೆ ಹೊರಗೆ ಕೀಲಿ ಹಾಕೊಂಡು ಹೋಗ್ಬಿಟ್ಟಾನ್ರಿ ಸರ್. ಅತ್ಯಾಚಾರವೆಸಗಿ ಬಾತ್ರೂಮ್ನಲ್ಲೇ ಸಂತ್ರಸ್ತೆಯನ್ನ ಕೂಡಾಕಿದ್ದ. ಸಹೋದರಿ ಕಾಣದಿದ್ದಾಗ ಮಹಿಳೆ ಸಹೋದರ ಆಸ್ಪತ್ರೆಯ ಸಿಬ್ಬಂದಿಗೆ ತಿಳಿಸಿದ್ದಾನೆ. ಸಿಸಿ ಕ್ಯಾಮೆರಾವನ್ನ ನೋಡಿದಾಗ ಕೃತ್ಯ ಬಯಲಾಗಿದೆ. ನಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಆಸ್ಪತ್ರೆ ಸಿಬ್ಬಂದಿಯೇ ಫರೀದ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಾಗಲಕೋಟೆ ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಅಲ್ಲದೆ ಜಿಲ್ಲಾಸ್ಪತ್ರೆಯ ಕೆಲಸದಿಂದಲೂ ವಜಾ ಮಾಡಲಾಗಿದೆ. ಫರೀದ್ ಸಾಬ್ ಡಂಗಿ ಅಂತೆ. ಸೊ ಅವನ ಬಗ್ಗೆ ಹಿಂಗೆ ನಮ್ಮ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಆಮೇಲೆ ಪೊಲೀಸಿಗೆ ಬಂದು ಅವನನ್ನು ಅರೆಸ್ಟ್ ಮಾಡಿಕೊಂಡು ಮುಂದಿನ ಎಲ್ಲ ಇದು ಏನಂತಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಸೊ ನಾವು ಇಮಿಡಿಯೇಟ್ಲಿ ಅವನು ಹೊಡ್ಸೋ ಸಂಪಳ ಆಗಿದ್ರ ನಿಮಿತ್ತ ಅವನನ್ನು ಇಮಿಡಿಯೇಟ್ಲಿ ಅವನು ಏನಂತಲ್ಲ ನೌಕರಿಯಿಂದ ಅವನು ವಜಾ ಮಾಡಿದ್ದೀವಿ. ಮಾಡಿಬಿಟ್ಟು ಮುಂದಿನ ಪೊಲೀಸ್ ಎನ್ಕ್ವೈರಿ ಮಾಡ್ತಾ ಸಹಕಾರ ಕೊಡ್ತಾ ಇದ್ದೀವಿ. ಏನೇ ಹೇಳಿ, ಬಡ ರೋಗಿಗಳಿಗೆ ಆಸರೆ ಆಗಬೇಕಿದ್ದ ಜಿಲ್ಲಾಸ್ಪತ್ರೆಯಲ್ಲೇ ಇಂತಹ ಕೃತ್ಯ ನಡೆದಿರೋದು ನಿಜಕ್ಕೂ ಆಘಾತಕಾರಿ. ರವಿ ಮುಖಿ, TV9, ಬಾಗಲಕೋಟೆ.